ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಯಾಂಗ್ಳೂರ್ ಟೆಂಪಲ್ ಸೀರೀಸ್ನ ಪಾರ್ಟ್ 3 ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು ನಾವು ಹೋಗ್ತಿರೋದು ಬಂಗಾರು ತಿರುಪ್ತಿಗೆ. ಈ ದೇವಸ್ಥಾನ ಕರ್ನಾಟಕದ ಗುಟ್ಟಹಳ್ಳಿ ಗ್ರಾಮದಲ್ಲಿದೆ. ಇದು ಪುರಾತನ ದೇವಸ್ಥಾನ ಆಗಿದ್ದು ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಸೊ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮಗೆ KSRTC ಬಸ್ ರೂಟ್ನ ತಿಳಿಸ್ಕೊಡ್ತೀನಿ. ಮೊದಲು ನೀವು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ಕಿಂದ ಕೋಲಾರ್ KGF ಅಥವಾ ಮುಳಬಾಗಿಲು ಬಸ್ ಸ್ಟಾಪ್ಗೆ ಇರುವಂಥ ಬಸ್ನ ಕ್ಯಾಚ್ ಮಾಡಬೇಕು. ಆ್ಯಂಡ್ ಅದ್ರ ಕಾಸ್ಟು ಒಬ್ಬರಿಗೆ 140 ರುಪೀಸ್ ಆಗ್ಬೋದು. ಆ್ಯಂಡ್ ನೀವು ನೆಕ್ಸ್ಟ್ ಕೋಲಾರ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಬರೋ ಲೋಕಲ್ ಬಸ್ ಅಥವಾ ಆಟೋಯಿಂದ ನೀವು ಬಂಗಾರು ತಿರುಪತಿ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ನೀವು ಆಟೋನ ಚೂಸ್ ಮಾಡೋದಾದರೆ ಕೋಲಾರದಿಂದ ದೇವಸ್ಥಾನಕ್ಕೆ ಬಂಗಾರು ತಿರುಪತಿ ನಿಮಗೆ 20ಇಂದ 30 ಮಿನಿಟ್ಸ್ವರೆಗೂ ಹಿಡಿಯುತ್ತೆ. ನಾವು ಹೋಗಿದ್ದ ದಿನ ಅಂತೂ ಇಟ್ ವಾಸ್ ಎ ಫುಲ್ಲಿ ರೈನಿಂಗ್ ಡೇ ಆಗಿದ್ದರಿಂದ ನಮಗೆ ತುಂಬ ಇಷ್ಟ ಆಯಿತು ಬಸ್ಸಲ್ಲಿ ಹೋಗೋದಕ್ಕೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಬಸ್ ತುಂಬ ಖಾಲಿ ಇದೆ. ಸೊ ನಾವಲ್ಲಿ ಮಾವಿನಕಾಯಿನ ತಗೊಂಡು ಅದನ್ನೇ ಬಸ್ಸಲ್ಲಿ ತಿಂದು ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಇಷ್ಟ ಆಯಿತು ಈ ಸೀರೀಸ್ ಅಂತೂ ನನಗೆ. ಆ್ಯಂಡ್ ನೋಡ್ತಿದ್ದಂಗೆ ನಾವು ತಿರುಪತಿ ಕಡೆ ಬಂದೇ ಬಿಟ್ವಿ. ನೋಡಿ ಇದಾಗಿದೆ ತಿರುಪತಿಯ ಹೊರಾಂಗಣ, ಎಷ್ಟು ಚೆನ್ನಾಗಿದೆ. ಮಳೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ದೊಡ್ಡ ತಿರುಪತಿ ಅಷ್ಟು ಜಾಸ್ತಿ ಬೆಟ್ಟ ಇಲ್ಲ ಅಂದರೂ ಒಂದು ಸ್ವಲ್ಪ ದೂರ ಹತ್ತಬೇಕಾಗುತ್ತೆ. ಒಂದು 100-150 ಮೆಟ್ಲು ಇರ್ಬೋದು. ಸೊ ನೀವು ಅದನ್ನು ಹತ್ತಿ ಹೋದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋದೇ ನಿಮ್ಮ ಮೇನ್ ರಾಜಗೋಪುರ ಆಗಿದೆ. ಈ ಕ್ಷೇತ್ರದ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋದಾದರೆ ಇಲ್ಲಿ ನಾವು ದೇವರ ದರ್ಶನವನ್ನು ಡೈರೆಕ್ಟಾಗಿ ಪಡೆಯೋದಕ್ಕಾಗೋದಿಲ್ಲ. ಒಂದು ಸಣ್ಣ ಕಿಟಕಿ ಇರುತ್ತೆ, ಅದರಿಂದ ಪಡಿಬೋದು. ಮತ್ತು ಹಿಂದಿನ ಕಾಲದಲ್ಲಿ ಭೃಗು ಮಹರ್ಷಿಗೆ ಮೋಕ್ಷ ನೀಡಲು ಶ್ರೀನಿವಾಸ ಇಲ್ಲಿ ಪ್ರತ್ಯಕ್ಷನಾಗಿ ಇಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ನಂಬಿಕೆ ಕೂಡ ಈ ಕ್ಷೇತ್ರದಲ್ಲಿದೆ. ಇನ್ನು ಇದನ್ನೇಕೆ ಬಂಗಾರು ತಿರುಪತಿ ಅಥವಾ ಚಿನ್ನದ ತಿರುಪತಿ ಅಂತ ಕರೀತಾರೆ ಅನ್ನೋದಾದರೆ ಕೋಲಾರದ ಚಿನ್ನದ ಪ್ರದೇಶದಲ್ಲಿರೋದ್ರಿಂದ ಈ ಕ್ಷೇತ್ರನ ಬಂಗಾರು ಅಂದರೆ ಚಿನ್ನದ ತಿರುಪತಿ ಎಂದು ಹೆಸರು ಬಂದಿದೆ. ಆ್ಯಂಡ್ ನಿಮಗೆ ಇಲ್ಲಿ ಕಲ್ಯಾಣಿನೂ ನೋಡೋಕ್ಕೆ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗೋದ್ರ ಮುಂಚೆ ಕಲ್ಯಾಣಿಯಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಒಳಗಡೆ ನೀವು ಹೋಗ್ಬೋದು. ಈ ದೇವಸ್ಥಾನಕ್ಕೆ ನೀವು ಹೋಗೋದಾದರೆ ಇಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ಅದು ಪ್ರತಿದಿನ ಇರುತ್ತೆ ಮಧ್ಯಾಹ್ನದೊತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಖಾಲಿ ಆಗಿತ್ತು ಫಾರ್ಚುನೇಟ್ಲಿ. ಬಟ್ ನಮಗೆ ನಮ್ಮ ಪಾಲಿಗೆ ಮಜ್ಜಿಗೆ ಸಿಕ್ತು, ಅದನ್ನೇ ಕುಡಿದು ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಆ ಬ್ಯಾಂಗ್ಳೂರ್ ಟ್ರಾಫಿಕ್ಕಲ್ಲಿ ನಾವು ಮೆಜೆಸ್ಟಿಕ್ಗೆ ಬಂದು ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಟೆಂಪಲ್ ಸೀರೀಸ್ನ 3rd ವ್ಲಾಗ್. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.